ಇಷ್ಟು ದಿನ ಮುಖ್ಯಮಂತ್ರಿಗಳು ಮೂಢ ಹಗರಣದಲ್ಲಿ ಕಳ್ಕೊಂಡು ಹೋಗ್ತಾ ಇದ್ರು. ಈಗ ಅವರು ಹಗರಣದಲ್ಲಿ ಅವ್ರ ಪಾಲೇನಿಲ್ಲ ಅನ್ನೋದು ರಿಪೋರ್ಟ್. ದೇವರೇ ಕಾಪಾಡಬೇಕು. ಲೋಕಾಯುಕ್ತದಲ್ವಾ ರಿಪೋರ್ಟು ಅಲ್ಲವೇ? ತನಿಖಾ ಸಂಸ್ಥೆ ತನಿಖಾ ಸಂಸ್ಥೆ ಯಾವುದದು? ಲೋಕಾಯುಕ್ತ ಸಂಸ್ಥೆ. ರೆಕಾರ್ಡ್ಗಳೇನಿದೆ ಅವ್ರು ಇಷ್ಟ ಬಂದಾಗ ಬರೆಸ್ಕೊಂಡವ್ರೆ. ನೋಡಿ, ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ ಒಂದೋ ಎರಡು ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ. ಲೂಟಿ ಹೊಡೆಯರು ಯಾರು ಬಲಿಯಾಗಲ್ಲ. ಇದು ಪರಿಸ್ಥಿತಿಗಳು. ನನಗದ್ರ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಏನಿದೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಹೋದರೆ ಅದೆಲ್ಲ ಒಂದು ಕಡೆ ತಪ್ಪಾಗುತ್ತೆ. ಏನು ಮಾಡೋದು? ಕಣ್ಣು ಕಟ್ದಂಗಿದೆ, ಕಣ್ಣು ಕಟ್ತಾಗಿದೆ. ಅಲ್ಲಿ ಏನೇನಾಗಿದೆ? ಅಯ್ಯೋ, ಇದು 40 ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದರ್, ಇವತ್ತು ನಡೀತಾ ಇರೋದಲ್ಲ. ಎಲ್ಲಾದರೂ ಕೇಳಿದ್ದೀರಾ? 5 ಜನ IAS JDLRಗಳು SIT ರಚನೆ ನಮ್ಮ ಬಿಡದಿ ಜಮೀನಿಗೆ. 40 ವರ್ಷದಿಂದ ನಾನೆಲ್ಲೋ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕೊಂಡ ಜಮೀನು. ಯಾವ ಥರ ನಡೆಸ್ತಾ ಇದ್ದಾರೆ? ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ. ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು, ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ. 14 ಎಕರೆನೂ ಒತ್ತುವರಿ ಆಗಿದೆ, ಅದನ್ನು ವಶಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದೆ. ಸರ್ವೆ ನಂಬರ್ಗಳು ಕೊಟ್ಟರು, ಯಾವುದು ಅಂತೇಳಿ. ಹಲವಾರು ರೀತಿ ತನಿಖೆಗಳು 10 ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ, ನಾನು ಹೇಳದ ಮೇಲೆ ಕಳಿಸ್ತಾರೆ ತರಾತರಿಲಿ. ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರಿಗೆ ಯಾರು ಹೇಳಿದ್ರು ಕೊಡೋದಕ್ಕೆ? ಈಗೆಲ್ಲ ಹುಡುಕೊಂಬಂದ್ರು ಮೂಲ ದಾಖಲೆದಾರನ್ನ. ಮೂಲ ದಾಖಲೆ ಇಲ್ಲದೆ ಇದ್ರೆ ಮೂಲ ದಾಖಲೆದಾರರಿಗೆ ಈಗ ಕೊಡ್ತಾರೆ ನೋಟಿಸ್. ಅವನು ಎಲ್ಲಿಂದ ಹುಡುಕೊಂಬಂದ್ರಿ? ಈಗ ಮೂಲ ಅವ್ರ ಮೂಲ ದಾಖಲೆದಾರರು ಅಂತ ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಇದಕ್ಕೆ 40 ವರ್ಷದ ನಡೀತಾನೇ ಇದೆ. ಇದರಿಂದ ನೆದರ್ಸಕ್ಕಾಗತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.